ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಾವು ದರ್ಶನ್ ಅವರ ಪ್ರಕರಣ ಆದಾಗಿನಿಂದ ಇವತ್ತಿನವರೆಗೂ ಹೇಳಿಕೊಂಡು ಬರ್ತಾ ಇರೋದು ಅದನ್ನೇ. ನ್ಯಾಯಾಲಯದಲ್ಲಿದೆ ಕೇಸು. ಅವರೇ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರೂ ಅಲ್ಲ. ಜನರು ಅವರಿಗೆ ಅವರ ತಲೆಗೆ ಬಂದಂತಹ ಅಭಿಪ್ರಾಯಗಳನ್ನು ಅವರು ಮಂಡಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಪಬ್ಲಿಷ್ ಮಾಡಿದ್ದೀವಿ, ಜನರಿಗೆ ಈ ಪ್ರಕರಣ ತಲೆಯಲ್ಲಿ ಯಾವ ತರಹ ಕೂತಿದೆ ಅಂತ. ಆದರೆ ಮಾಧ್ಯಮಗಳು ಪ್ರಸಾರ ಮಾಡಿದ್ದು ಹಾಗೂ ಜನರ ತಲೆಯಲ್ಲಿ ಕುಳಿತಿದ್ದು ಇವೆಲ್ಲವನ್ನೂ ನೋಡಿದಾಗ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಮಾತುಗಳು ಹೊರಗಡೆ ಬಂದಿದ್ದಂತೂ ನಿಜ. ಕೆಲವರು ಅಂತಹ ಕಾಮುಕ, ಅವನು ಅಶ್ಲೀಲವಾಗಿ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡ್ತಾ ಇದ್ದ, ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಈ ಹಿಂದೆ ಸಾಕಷ್ಟು ಜನ ನಟಿಯರಿಗೂ ಸಹ ಇದೇ ತರಹ ಮಾಡಿದ್ದಾನೆ, ಅವನಿಗೆ ಹೋಗಿ ಹೋಗಿ ನೀವು ಸಪೋರ್ಟ್ ಮಾಡ್ತೀರಲ್ಲ ಅಂತ ಕೆಲವರು ಅಂದಾಗ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಆ ಪ್ರಕರಣದಲ್ಲೂ ಕೂಡ ರೇಣುಕಾಸ್ವಾಮಿ ಆರೋಪಿ. ಅದೇ ರೀತಿ ದರ್ಶನ್ ಅವರೇ ರೇಣುಕಾಸ್ವಾಮಿಯನ್ನು ಹೊಡೆದಿದ್ದಾರೆ, ಅವರೇ ಕರೆಸ್ಕೊಂಡಿದ್ದಾರೆ, ಅವರೇ ಹೊಡೆದು ಸಾಯಿಸಿದ್ದಾರೆ, ಇಷ್ಟಕ್ಕೆಲ್ಲ ಕಾರಣ ದರ್ಶನ್ ರವರೇ. ಈ ರೀತಿಯ ವಾದಗಳು ಕೂಡ ಕೇಳಿ ಬಂದಾಗ ಅದನ್ನೂ ಕೂಡ ಸಮರ್ಥಿಸಿಕೊಂಡಂಥ ಕೆಲವರು ಹೇಳಿದ್ದು, ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ನೀವೇನಾದರೂ ನೋಡಿದ್ದೀರಾ? ದರ್ಶನ್ ಇನ್ನೂ ಆರೋಪಿ ಅಷ್ಟೇ. ಎರಡೂ ಪ್ರಕರಣದಲ್ಲಿ ಇಬ್ಬರೂ ಸಹ ಆರೋಪಿ ಅಷ್ಟೇ. ಆದರೆ ಎಲ್ಲರೂ ಸಹ ದರ್ಶನ್ ಅವರ ಮೇಲೆ ಮುಗಿಬಿದ್ದು ಪ್ರಚಾರವನ್ನು ಮಾಧ್ಯಮಗಳಲ್ಲಿ ಮಾಡೋದಕ್ಕೆ, ಮುಗಿಬಿದ್ದು ಈ ಕೇಸ್ನ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸೋದಕ್ಕೆ ಕಾರಣ ಈ ಇಬ್ಬರಲ್ಲಿ, ದರ್ಶನ್ ಹಾಗೂ ರೇಣುಕಾಸ್ವಾಮಿ. ಈ ಇಬ್ಬರಲ್ಲಿ ರೇಣುಕಾಸ್ವಾಮಿ ಬದುಕಿಲ್ಲ, ರೇಣುಕಾಸ್ವಾಮಿಯ ಕೊಲೆಯಾಗಿದೆ. ಹಾಗಾಗಿ ಈ ಪ್ರಕರಣದ ಕಂಪ್ಲೀಟ್ ಫೋಕಸ್ ದರ್ಶನ್ ಅವರ ಮೇಲೆ ಹೋಯಿತು ಬಿಟ್ಟರೆ ಬೇರೆ ಇನ್ನು ಯಾವ ಕಾರಣಕ್ಕೂ ಅಲ್ಲ ಅನ್ನೋದಂತೂ ಸತ್ಯ. ಇದೀಗ ಒಂದಷ್ಟು ಜನ ಏನು ರೇಣುಕಾಸ್ವಾಮಿಯ ವಿರುದ್ಧವಾಗಿ ಮಾತನಾಡ್ತಿದ್ರು, ಅವನು ಅಂಥವನು ಇಂಥವನು ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ದರ್ಶನ್ ಅವರ ವಿರುದ್ಧ ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು. ಈ ಎಲ್ಲದಕ್ಕೂ ಸಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಒಂದು ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟ್ ಹಾಗೂ ಸ್ಟೇಟಸನ್ನು ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಖಾತೆಯಿಂದ ಶೇರ್ ಮಾಡಿಕೊಂಡಿದ್ದಾರೆ. ಇದು ಯಾರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ದರ್ಶನ್ ಅವರ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಅಲ್ಲ, ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನು ಹೇಳ್ತಾ ಇರ್ತೀನಿ, ಕೆಲವರು ನಿಜವಾಗ್ಲೂ ಒಳ್ಳೆ ಅಭಿಮಾನಿಗಳಿದ್ದಾರೆ, ಅವರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಹೇಳೋದೇ ಬೇಡ, ಆಲ್ರೆಡಿ ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ಸುಮ್ಮನೆ ಸೈಲೆಂಟ್ ಆಗಿರೋದು. ಆದರೆ ಏನೂ ಅರ್ಥ ಆಗದೇ ಇರುವಂತಹ ಕೆಲವು ಅಂಧಾಭಿಮಾನಿಗಳಿದ್ದಾರಲ್ಲ, ಅವರು ವಿಜಯಲಕ್ಷ್ಮಿ ದರ್ಶನ್ ಅವರ ಈ ಪೋಸ್ಟ್ನ ಅರ್ಥ ಏನು ಅನ್ನೋದನ್ನು ದಯವಿಟ್ಟು ತಿಳ್ಕೋಬೇಕು. ಆ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ನಿನ್ನೆ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ, ದರ್ಶನ್ ಅವರ ವಿಚಾರವಾಗಿ ಮಾಧ್ಯಮಗಳು ಪ್ರಸಾರ ಮಾಡ್ತಿರುವ ವರದಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಒಂದು ಸ್ಟೇಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಏನು ಆ ಸ್ಟೇ ಏನಿದೆ, ಅದರಲ್ಲಿ ಏನಂತ ಬರ್ಕೊಂಡಿದ್ದಾರೆ? ಮೊದಲಿಗೆ ಶ್ರೀ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ನಾನು ಹೃದಯಪೂರ್ವಕ ಸಾಂತ್ವನವನ್ನು ತಿಳಿಸಲು ಬಯಸ್ತೀನಿ. ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಮನೆಯವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ದರ್ಶನ್ ಅವರು, ನಾನು, ನನ್ನ ಮಗ, ದರ್ಶನ್ ಸೆಲೆಬ್ರಿಟೀಸ್ ಮತ್ತು ಕುಟುಂಬದವರು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀವಿ. ಗೌರವಾನ್ವಿತ ನ್ಯಾಯಾಲಯ ಮೇಲ್ಕಂಡ ಆದೇಶದಂತೆ ಇನ್ನು ಮುಂದಾದರೂ ಅಸತ್ಯಗಳು ಹಾಗೂ ಅನಧಿಕೃತವಾದ ಮಾಹಿತಿಯನ್ನು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗದೇ ಇರಲಿ ಅಂತ ಕೇಳಿಕೊಳ್ತೇನೆ. ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಸತ್ಯಮೇವ ಜಯತೆ. ಈ ಥರ ಅವರೊಂದು ಪೋಸ್ಟನ್ನು, ಅಂದರೆ ಸ್ಟೇ ಆರ್ಡರ್ ಏನಿದೆ ಅದರ ಕಾಪಿಯನ್ನು ಪೋಸ್ಟ್ ಮಾಡುವ ಮೂಲಕ ಕೆಳಗೆ ಇದಿಷ್ಟನ್ನು ಬರೆದುಕೊಂಡಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ದರ್ಶನ್ ಅವರು ಮೊದಲಿಗೆ ಹೇಳಿರುವಂಥದ್ದು, ಇಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ನಾನು ಹೃದಯಪೂರ್ವಕ ಸಾಂತ್ವನವನ್ನು ಹೇಳ್ತೀನಿ. ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಮನೆಯವರಿಗೆ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಸಚ್ ಅ ಮೆಚ್ಯೂರ್ ಸ್ಟೇಟ್ಮೆಂಟ್ ದಿಸ್ ಈಸ್. ನಿಜವಾಗ್ಲೂ ಹೇಳ್ತೀನಿ, ಅವರ ಪ್ರೌಢಿಮೆಗೆ, ಅವರ ಪ್ರೌಢತೆಗೆ, ಅವರ ಮೆಚ್ಯೂರಿಟಿಗೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ತನ್ನ ಪತಿಯ ವಿರುದ್ಧ
ಪ್ರಸಾರ ಆಗ್ತಿರುವಂತಹ ಹಾಗೂ ತಮ್ಮ ಹೆಸರನ್ನು ಅವರ ಮಗ ವಿನೀಶ್ ಹೆಸರನ್ನು ಆ ಪ್ರಕರಣದಲ್ಲಿ ಸೇರಿಸಿಕೊಂಡು ಮಾಧ್ಯಮಗಳಲ್ಲಿ ಪ್ರಕಟಿತವಾಗ್ತಿರುವಂತಹ ಒಂದಷ್ಟು ಸುದ್ದಿಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸ್ಟೇ ಆರ್ಡರನ್ನು ತರುವುದರ ಜೊತೆಗೆ ರೇಣುಕಾಸ್ವಾಮಿ ಎಂಬ ಯುವಕನ ಕೊಲೆ ಏನಾಗಿದೆ ಆ ಕೊಲೆಗೆ ಇವರು ಸಾಂತ್ವನವನ್ನು ಹೇಳ್ತಾರೆ. ಈ ಎಲ್ಲ ಅಭಿಮಾನಿಗಳು ಇಷ್ಟು ದಿನ ರೇಣುಕಾಸ್ವಾಮಿಯನ್ನು ಸಪೋರ್ಟ್ ಮಾಡಿಕೊಂಡು ಮಾತನಾಡಿದಂತಹ ಮಾಧ್ಯಮಗಳನ್ನು ಬೈತಾ ಇದ್ರಿ, ಮಾತನಾಡಿದಂತಹ ಜನಗಳನ್ನು ಬೈತಾ ಇದ್ರಿ, ಮಾತನಾಡಿದಂತಹ ಕೆಲವು ಅಭಿಮಾನಿಗಳನ್ನು ಸಹ ಬೈತಾ ಇದ್ರಿ. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಬೈಯೋದಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ಅವರು ಫಸ್ಟ್ ನೀಟಾಗಿ ಹಾಕ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಸಾವಿಗೆ ಅವರು ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರ ನಿಲುವನ್ನು ಯಾರಿಗಾದರೂ ಪ್ರಶ್ನಿಸುವ ಧೈರ್ಯ ಇದೆಯಾ? ಇದ್ರೆ ಪ್ರಶ್ನೆ ಮಾಡಿ ನೋಡೋಣ. ಅವರನ್ನು ಪ್ರಶ್ನೆ ಮಾಡಿಬಿಡಿ ಅತ್ಲಾಗ ನೋಡೋಣ. ಸಾಧ್ಯನೇ ಇಲ್ಲ. ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೊಲೆ ಆಗಿರುವುದು ತಪ್ಪು, ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಸಾಲುಗಳನ್ನು ಆರಂಭಿಸಿ ದರ್ಶನ್ ಅವರ ವಿಚಾರದಲ್ಲಿ ಪ್ರಕಟವಾಗ್ತಾ ಇರುವಂತಹ ಸುದ್ದಿಗಳು ನನಗೆ, ನನ್ನ ಮಗನಿಗೆ, ನನ್ನ ಕುಟುಂಬಕ್ಕೆ ಹಾಗೂ ದರ್ಶನ್ ಅವರ ಅಭಿಮಾನಿಗಳಿಗೆ ನೋವುಂಟು ಮಾಡ್ತಾ ಇದೆ. ಹಾಗಾಗಿ ಅಫಿಷಿಯಲ್ ಆಗಿರುವಂತಹ ಸುದ್ದಿಗಳನ್ನು, ಅಂದರೆ ಪೊಲೀಸರ ಮೂಲಕ, ಸರ್ಕಾರದ ಮೂಲಕ ಅಥವಾ ವಕೀಲರ ಮೂಲಕ ಅಫಿಷಿಯಲ್ ಆಗಿ ಹೊರಗಡೆ ಬಂದಿರುವಂತಹ ಸುದ್ದಿಗಳನ್ನು, ಈ ಕೇಸ್ನ ವಿಚಾರದಲ್ಲಿ ಬಂದಿರುವಂತಹ ಸುದ್ದಿಗಳನ್ನು ಮಾತ್ರ ಪ್ರಕಟ ಮಾಡಬೇಕು. ಊಹಾಪೋಹ, ಅಂತೆ ಕಂತೆ ಸುದ್ದಿಗಳನ್ನು ಪ್ರಸಾರ ಮಾಡಬಾರದು ಅನ್ನೋದು ಅವರ ಈ ನೋಟಿಸ್ನಲ್ಲಿರುವ ಸಾರಾಂಶ. ಕೊನೆಗೆ ಅವರು ಬರ್ಕೋತಾರೆ, ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ, ಸತ್ಯಮೇವ ಜಯತೆ ಅಂತ ಬರ್ಕೋತಾರೆ. ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಕೊನೆಗೆ ಜಯ ಸಿಗತ್ತೆ ಅನ್ನೋದು ಅವರ ನಂಬಿಕೆ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಅವರ ಕೊಲೆಗೆ ಕಾರಣ ಯಾರು ಅನ್ನೋದು ಅವರಿಗೂ ಸಹ ಗೊತ್ತಿಲ್ಲ ಅನ್ನೋದು ಇದರ ಅರ್ಥ. ಅದರ ಜೊತೆಗೆ ರೇಣುಕಾಸ್ವಾಮಿ ಹಾಗೆಲ್ಲ ಮಾಡಿದ್ನ ಅನ್ನೋದು ಗೊತ್ತಿಲ್ಲ ಅನ್ನೋದೇ ಅವರು ಸ್ಟಾರ್ಟಿಂಗ್ನಲ್ಲಿ ಹಾಕಿಕೊಂಡಿರುವ ಆ ಲೈನ್ಗಳ ಅರ್ಥ. ಇದು ನಿಜವಾಗ್ಲೂ ಕೆಲವು ಅಂಧಾಭಿಮಾನಿಗಳಿಗೆ ಅರ್ಥ ಆಗಬೇಕು. ನೀವು ಯಾರನ್ನೂ ಫಾಲೋ ಮಾಡೋದು ಬೇಡ, ಯಾರನ್ನೂ ಫಾಲೋ ಮಾಡಬೇಡಿ, ಯಾವ ಮಾಧ್ಯಮದವರ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡಿ, ನಾವು ಹೇಳೋದನ್ನು ಸೀರಿಯಸ್ ಆಗಿ ತಗೊಬೇಡಿ, ಯಾರು ಹೇಳೋದನ್ನು ತಗೊಳ್ಳೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಕೆಲವು ಅಂಧಾಭಿಮಾನಿಗಳು ಅಟ್ಲೀಸ್ಟ್ ಅವರನ್ನು, ದರ್ಶನ್ ಅವರನ್ನು ಅಣ್ಣ ಅಂತ ಕರೆದ ಮೇಲೆ ಇವ್ರನ್ನ ಅತ್ತಿಗೆ ಸ್ಥಾನದಲ್ಲಿ ನೋಡ್ತಿರಲ್ವಾ? ಅಟ್ಲೀಸ್ಟ್ ಈ ಕೇಸ್ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವವರೆಗೂ, ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಅಟ್ಲೀಸ್ಟ್ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಫಾಲೋ ಮಾಡಿ. ಅವ್ರು ಏನು ಹೇಳ್ತಾರೆ ಹಾಗೆ ಕೇಳಿ. ಆವಾಗಾದರೂ ಒಂದು ಸ್ವಲ್ಪ ಈ ಪ್ರಕರಣದಲ್ಲಿ ಇರುವ ಬಿಕ್ಕಟ್ಟು, ಒಂದು ಸ್ವಲ್ಪ ಈ ಪ್ರಕರಣದ ಮೇಲೆ ಏನಿದೆ ಹೀಟು, ಅದು ಕಮ್ಮಿ ಆಗ್ತಾ ಬರುತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಅದೇ ಹೇಳಿದ್ದೆ. ಹೊರಗಡೆ ಕೆಲವು ಅಂಧಾಭಿಮಾನಿಗಳು ಮಾಡ್ತಾ ಇರುವ ಕೆಲಸದಿಂದ ಈ ಪ್ರಕರಣದಲ್ಲಿ ದರ್ಶನ್ ಅವರ ಮೇಲೆ ಇನ್ನೂ ಪೊಲೀಸರ ಕಡೆಯಿಂದ ಪ್ರೆಷರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಮ್ಮಿ ಆಗಲ್ಲ. ನಿನ್ನೆ ಒಂದಷ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಎಲ್ಲರಿಗೂ ಚೆಕಪ್ಗೆ ಕರ್ಕೊಂಡು ಹೋದಾಗ ಹೊರಗಡೆ ಬರ್ತಾ ಇದ್ದಾಗ ಓ ಅಂತ ಕಿರಿಸ್ತೀರಾ, ಶಿಳ್ಳೆ ಹೊಡಿತೀರಾ, ವಿಜಿಲ್ ಹೊಡಿತೀರಾ. ಇವತ್ತು ನಟ ದರ್ಶನ್ ಆ ಸ್ಟೇಜ್ನಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಶಿಳ್ಳೆಗಳನ್ನು ಕೇಳಿ, ನಿಮ್ಮ ಜೈಕಾರಗಳನ್ನು ಕೇಳಿ, ನಿಮ್ಮ ಕೂಗಾಟವನ್ನು ಕೇಳಿ, ನಿಮ್ಮ ಚಪ್ಪಾಳೆಗಳನ್ನು ಕೇಳಿ ಖುಷಿ ಪಡುವ ಸ್ಟೇಜ್ನಲ್ಲಿ ದರ್ಶನ್ ಅವರು ಇದ್ದಾರಾ? ಯಾಕಿದು ಯಾರಿಗೂ ಅರ್ಥ ಆಗ್ತಿಲ್ಲ? ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇದು ಮಾಧ್ಯಮಗಳಿಗೆ ಒಂದು ನೋಟಿಸ್ ಕೊಡುವುದರ ಜೊತೆಗೆ ಇಂತಹ ಕೆಲವು ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೊಟ್ಟಿರುವಂತಹ ನೇರವಾದಂತಹ ಖಡಕ್ ಸಂದೇಶ. ಸತ್ಯಮೇವ ಜಯತೆ. ಅರ್ಥ ಮಾಡ್ಕೊಳ್ಳಿ ಆ ಪದದ ಅರ್ಥ ಏನು ಅಂತ, ಆ ಪದದ ಸಾರಾಂಶ ಏನು ಅಂತ. ಸತ್ಯ ಗೆಲ್ಲತ್ತೆ. ವೇಟ್ ಅಂಡ್ ವಾಚ್, ವೇಟ್ ಅಂಡ್ ಸಿ. ಸತ್ಯ ಗೆಲ್ಲತ್ತೆ. ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾಗಿರಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅನ್ನೋದೇ ಅವರ ಮಾತಿನ ಅರ್ಥ. ಅಟ್ಲೀಸ್ಟ್ ನಾನು ಹೇಳ್ದಂಗೆ ಅವರನ್ನಾದರೂ ಈ ಪ್ರಕರಣದ ನಿಟ್ಟಿನಲ್ಲಿ ಇನ್ನು ಮುಂದೆ ಅವರು ಇಡುವಂತಹ ಹೆಜ್ಜೆಗಳನ್ನು ಫಾಲೋ ಮಾಡಿ, ಅವರು ತೆಗೆದುಕೊಳ್ಳುವಂತಹ ನಿಲುವುಗಳನ್ನು ಗೌರವಿಸಿ. ಯಾಕಂತಂದರೆ ನೀವು ಅಂದರೆ ಅಭಿಮಾನಿಗಳು ದರ್ಶನ್ ಅವರನ್ನು ನೋಡಿರೋದಕ್ಕಿಂತ ಹೆಚ್ಚಾಗಿ ಅವರನ್ನು ನೋಡಿರುವ ಯಾರಾದರೂ ಇದ್ದರೆ ಅದು ಒಂದು ಅವರ ತಾಯಿ, ಎರಡನೇದು ಅವರ ಹೆಂಡತಿ. ಸೊ ಅವರ ತಾಯಿ ಎಲ್ಲೂ ಕೂಡ ಇದುವರೆಗೂ ಮಾತನಾಡಿಲ್ಲ. ಹಾಗಾಗಿ ಅವರ ಹೆಂಡತಿ ಹೇಳುವುದನ್ನಾದರೂ ಕೇಳಿ ಅವರ ವಿಚಾರದಲ್ಲಿ ಅನ್ನೋದು ನಮ್ಮ ಕಳಕಳಿ ಅಷ್ಟೇ. ಏನನ್ಸುತ್ತೆ ಈ ಸ್ಟೇ ಬಗ್ಗೆ, ವಿಜಯಲಕ್ಷ್ಮಿ ದರ್ಶನ್ ಅವರು ತೆಗೆದುಕೊಂಡಿರುವಂತಹ ನಿಲುವಿನ ಬಗ್ಗೆ, ವಿಜಯಲಕ್ಷ್ಮಿ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಪರವಾಗಿ ಹಾಕಿರುವಂತಹ 2 ಸಾಲುಗಳ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.